ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಎಟಿಎಂನಿಂದ ಹಣವನ್ನು ಹಿಂಪಡೆಯುತ್ತಿದ್ರೆ, ಉಳಿತಾಯ ಖಾತೆಯಲ್ಲಿ ಹಣವನ್ನು ಇರಿಸಿದ್ರೆ ಅಥವಾ UPI ಮೂಲಕ ವಹಿವಾಟು ನಡೆಸಿದರೆ ಈ ಮಾಹಿತಿಯು ನಿಮಗೆ ಬಹಳ ಮುಖ್ಯ. ಜೂನ್ 1, 2025ರಿಂದ ಭಾರತದಲ್ಲಿ ಬ್ಯಾಂಕಿಂಗ್ ಸಂಬಂಧಿತ ಹಲವು ನಿಯಮಗಳು ಬದಲಾಗಲಿವೆ. ಈ ಬದಲಾವಣೆಗಳು ಸಾಮಾನ್ಯ ಜನರ ಜೇಬು ಮತ್ತು ಬ್ಯಾಂಕಿಂಗ್ ಹವ್ಯಾಸಗಳ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಈ ಹೊಸ ನಿಯಮಗಳು ಮತ್ತು ಅವುಗಳ ಪರಿಹಾರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಎಟಿಎಂನಿಂದ ಹಣ ಹಿಂಪಡೆಯುವುದು ದುಬಾರಿಯಾಗಬಹುದು. ಈಗ ನೀವು ಪ್ರತಿ ತಿಂಗಳು ನಿಗದಿತ ಸಂಖ್ಯೆಯ ಉಚಿತ ವಹಿವಾಟುಗಳನ್ನು ಮಾತ್ರ ಮಾಡಲು ಸಾಧ್ಯವಾಗುತ್ತದೆ. ಇದರ ನಂತರ ನೀವು ಪ್ರತಿ ಬಾರಿ ಹಣವನ್ನು ಹಿಂಪಡೆಯುವಾಗ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಉದಾಹರಣೆಗೆ, SBIನಲ್ಲಿ ನೀವು ಕೇವಲ 5 ಉಚಿತ ವಹಿವಾಟುಗಳನ್ನು ಮಾತ್ರ ಪಡೆಯುತ್ತೀರಿ. ಇದರ ನಂತರ ನೀವು ಪ್ರತಿ ಹಿಂಪಡೆಯುವಿಕೆಗೆ ₹21 ಕಡಿತಗೊಳಿಸಲಾಗುತ್ತದೆ. ICICI ಮತ್ತು HDFCಯಂತಹ ಖಾಸಗಿ ಬ್ಯಾಂಕ್ಗಳಲ್ಲಿ ಈ ಮಿತಿಯನ್ನು 3 ವಹಿವಾಟುಗಳಿಗೆ ಸೀಮಿತಗೊಳಿಸಬಹುದು. ನೀವು ಒಂದು ತಿಂಗಳಲ್ಲಿ ಪದೇ ಪದೇ ಎಟಿಎಂ ಬಳಸಿದರೆ ಪ್ರತಿ ವಿತ್ಡ್ರಾಲ್ಗೆ ನೀವು ಹೆಚ್ಚುವರಿ ಶುಲ್ಕವನ್ನು ಭರಿಸಬೇಕಾಗುತ್ತದೆ. ಕನಿಷ್ಠ ಬ್ಯಾಲೆನ್ಸ್ನಲ್ಲಿ ಕಟ್ಟುನಿಟ್ಟಿನತೆ. ಮೆಟ್ರೋ ನಗರಗಳಲ್ಲಿ ಬ್ಯಾಂಕ್ ಖಾತೆಯಲ್ಲಿ ₹10,000ವರೆಗೆ ಕನಿಷ್ಠ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದು ಈಗ ಕಡ್ಡಾಯವಾಗಬಹುದು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಮಿತಿ 2,000ದಿಂದ 5,000ವರೆಗೆ ಇರಬಹುದು. ಇದಕ್ಕಿಂತ ಕಡಿಮೆ ಬಾಕಿ ಇದ್ದರೆ ₹250ರಿಂದ ₹600ವರೆಗೆ ದಂಡ ವಿಧಿಸಲಾಗುತ್ತದೆ. FD ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆ ಸಾಧ್ಯ. ಜೂನ್ನಿಂದ ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. RBI ರೆಪೋ ದರದಲ್ಲಿನ ಹೆಚ್ಚಳ ಅಥವಾ ಇಳಿಕೆಯಿಂದಾಗಿ ಬ್ಯಾಂಕುಗಳು ತಮ್ಮ FD ದರಗಳನ್ನು ಬದಲಾಯಿಸುತ್ತವೆ. ಪ್ರಸ್ತುತ ಹೆಚ್ಚಿನ ಬ್ಯಾಂಕುಗಳು 6.5% ಮತ್ತು 7.5% ನಡುವೆ ಬಡ್ಡಿ ದರಗಳನ್ನು ನೀಡುತ್ತಿವೆ. ಆದರೆ ಜೂನ್ನಲ್ಲಿ ದರಗಳು ಕಡಿಮೆಯಾಗುವ ನಿರೀಕ್ಷೆ ಇದೆ. UPI ವಹಿವಾಟು ಮಿತಿಯನ್ನು ನಿಗದಿಪಡಿಸಲಾಗಿದೆ. ಈಗ ₹1,00,000ವರೆಗಿನ ವಹಿವಾಟುಗಳನ್ನು UPI ಮೂಲಕ ಮಾತ್ರ ಮಾಡಬಹುದು. ಕೆಲವು ವಿಶೇಷ ಸಂದರ್ಭಗಳಲ್ಲಿ 2,00,000ವರೆಗೆ ವಿನಾಯಿತಿ ಇರುತ್ತದೆ. ಆದರೆ ಅದಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ನೀವು NEFT ಅಥವಾ RTGS ಅನ್ನು ಬಳಸಬೇಕಾಗುತ್ತದೆ. ಭದ್ರತೆಗಾಗಿ ಮತ್ತು ವ್ಯವಸ್ಥೆಯ ಮೇಲಿನ ಹೊರೆ ಕಡಿಮೆ ಮಾಡಲು NPCI ಈ ನಿಯಮಗಳನ್ನು ಮಾಡಿದೆ. ಬ್ಯಾಂಕಿಂಗ್ OTP ವ್ಯವಸ್ಥೆಯು ಹೆಚ್ಚು ಸುರಕ್ಷಿತವಾಗಿರುತ್ತದೆ. ಹೆಚ್ಚುತ್ತಿರುವ ಸೈಬರ್ ವಂಚನೆಯ ದೃಷ್ಟಿಯಿಂದ ಈಗ ಹೆಚ್ಚಿನ ಮೌಲ್ಯದ ವಹಿವಾಟುಗಳಿಗೆ OTP ಮೊಬೈಲ್ ಮತ್ತು ಇಮೇಲ್ನಲ್ಲಿ ಬರುತ್ತದೆ. ಅಲ್ಲದೆ ವಂಚನೆಯನ್ನು ತಪ್ಪಿಸಲು ಅನೇಕ ಬ್ಯಾಂಕುಗಳು ಈಗ ಬಯೋಮೆಟ್ರಿಕ್ ಲಾಗಿನ್ ಮತ್ತು ಮುಖ ಗುರುತಿಸುವಿಕೆಯಂತಹ ಆಧುನಿಕ ವೈಶಿಷ್ಟ್ಯಗಳನ್ನು ಸೇರಿಸುತ್ತಿವೆ. ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೂ ಹಾಗೂ ಜಮೀನುಗಳ ಮಾಲೀಕರಿಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆಯಿಂದ ಇನ್ಮುಂದೆ ಜಮೀನುಗಳ ರಿಜಿಸ್ಟರ್ ಮಾಡುವುದಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಇನ್ಮುಂದೆ ಜಮೀನು ಅಥವಾ ಯಾವುದೇ ಆಸ್ತಿಯನ್ನು ನೋಂದಣಿ ಮಾಡಿಕೊಳ್ಳಲು ಮತ್ತೆ 2 ರೀತಿಯ ಹೊಸ ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಜೊತೆಗೆ ನೋಂದಣಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗಿದ್ದು, ಇನ್ಮುಂದೆ ಯಾವುದೇ ಹೊಸ ಹೊಲ ಖರೀದಿ ಮಾಡುವವರು ಅಥವಾ ಯಾವುದೇ ಜಮೀನುಗಳು ನಿಮ್ಮ ಹೆಸರಿಗೆ ಮಾಡಿಕೊಳ್ಳುವವರಿದ್ರೆ ಹೊಸ ರೂಲ್ಸ್ ಜಾರಿಗೆ ತರಲಾಗಿತ್ತು. ಇಡೀ ರಾಜ್ಯದಾದ್ಯಂತ ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಾರಿಗೆ ಬರಲಿದೆ. ಬನ್ನಿ, ನೀವು ಕೂಡ ಯಾವುದೇ ಆಸ್ತಿಯ ಮಾಲೀಕರಾಗಿದ್ದರೆ ಅಥವಾ ನಿಮ್ಮ ಬಳಿ ಜಮೀನು ಅಥವಾ ಫ್ಲಾಟ್ ಅಥವಾ ಮನೆ ಇದ್ದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಹಾಗೂ ಆಸ್ತಿಗಳನ್ನು ನೋಂದಣಿಯಲ್ಲಿ ಅಂದರೆ ರಿಜಿಸ್ಟರ್ ಮಾಡಿಕೊಳ್ಳುವಲ್ಲಿ ಸಾಕಷ್ಟು ಹೊಸ ನಿಯಮಗಳು ಮತ್ತು ಬದಲಾವಣೆಗಳು ಜಾರಿಗೆ ತರಲಾಗಿದ್ದು ಹಾಗೂ ಯಾವ 2 ಹೊಸ ದಾಖಲೆಗಳನ್ನು ಕೇಳಲಾಗ್ತಿದೆ ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ. ಭಾರತದಲ್ಲಿ ಭೂಮಿಯು ಒಂದು ಅಮೂಲ್ಯ ಆಸ್ತಿಯಾಗಿದ್ದು ಅದನ್ನು ಖರೀದಿಸುವುದು, ನೋಂದಣಿಯನ್ನು ಮಾಡುವುದು ಕಾನೂನುಬದ್ಧ ಪ್ರಕ್ರಿಯೆಯಾಗಿರುತ್ತದೆ. ಆದರೆ ಈ ಪ್ರಕ್ರಿಯೆ ಹಲವು ಹಂತಗಳು, ಕಚೇರಿ ಸುತ್ತಾಟ ಮತ್ತು ಜಟಿಲ ಪೇಪರ್ ವರ್ಕ್ಗಳಿಂದ ಕೂಡಿರುತ್ತದೆ. ಇದನ್ನು ಸರಳೀಕರಿಸಲು ಮತ್ತು ವಂಚನೆಗಳನ್ನು ತಡೆಯಲು ಸರ್ಕಾರ ಜನವರಿ 1, 2025ರಿಂದ ಭೂ ನೋಂದಣಿಗೆ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇದೇ ರೀತಿ ಎಲ್ಲ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನಿಯಮಗಳು ನೋಂದಣಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಡಿಜಿಟಲ್ ಮಾಡಲು, ಆಧಾರ್ ಕಾರ್ಡ್ ಲಿಂಕೇಜ್ ಕಡ್ಡಾಯಗೊಳಿಸಲು ಮತ್ತು ನೋಂದಣಿ ಮೇಲಿನ ವೀಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಯೋಜನೆಗೊಂಡಿವೆ. ಈ ಹೊಸ ನೀತಿಗಳು ಭೂ ಮಾಲೀಕರಿಗೆ, ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಮತ್ತು ಖರೀದಿದಾರರಿಗೆ ಭದ್ರತೆ ಮತ್ತು ಪಾರದರ್ಶಕತೆಯನ್ನು ತರುತ್ತದೆ. ಭೂ ನೋಂದಣಿಯ ಹೊಸ ನಿಯಮಗಳ ಪ್ರಮುಖ ಅಂಶಗಳು. ಡಿಜಿಟಲ್ ನೋಂದಣಿ ಕಚೇರಿಗೆ ತೆರಳುವ ಅಗತ್ಯವಿಲ್ಲ.
ಹೊಸ ನಿಯಮಗಳ ಪ್ರಕಾರ ಭೂ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ಆನ್ಲೈನ್ನಲ್ಲಿ ಡಿಜಿಟಲೀಕರಣಗೊಳಿಸಲಾಗಿದೆ. ನೀವು ಕಚೇರಿಗೆ ತೆರಳದೆ ನೇರವಾಗಿ ಡಿಜಿಟಲ್ ಮಾದರಿಯಲ್ಲಿ ದಾಖಲಾತಿಗಳನ್ನು ಸಲ್ಲಿಸಬಹುದು. ಎಲ್ಲ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬಹುದು. ನೋಂದಣಿ ನಂತರ ತಕ್ಷಣವೇ ಡಿಜಿಟಲ್ ಪ್ರಮಾಣಪತ್ರ ಪಡೆಯಬಹುದು. ಕಡಿಮೆ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಆಧಾರ್ ಲಿಂಕ್ ಕಡ್ಡಾಯ. ಭೂ ವಂಚನೆಗೆ ಬ್ರೇಕ್. ಭೂಮಿಯ ಮಾಲೀಕತ್ವದ ಪ್ರಾಮಾಣಿಕತೆ ಖಚಿತಪಡಿಸಲು ಖರೀದಿದಾರ ಮತ್ತು ಮಾರಾಟಗಾರನ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಇದರಿಂದ ನಕಲಿ ದಾಖಲೆಗಳು, ಬೇನಾಮಿ ಆಸ್ತಿಗಳು ಮತ್ತು ವಂಚನೆಗಳನ್ನು ತಡೆಗಟ್ಟಬಹುದು. ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ಭೂಮಿಯ ಮಾಲೀಕತ್ವ ದೃಢಪಡಿಸಲಾಗುತ್ತದೆ. ನಕಲಿ ನೋಂದಣಿ ಪ್ರಕರಣಗಳು ಕಡಿಮೆಯಾಗಲಿವೆ. ಪಾರದರ್ಶಕ ಭೂ ದಸ್ತಾವೇಜು ವ್ಯವಸ್ಥೆ ಸ್ಥಾಪನೆ. ವಿಡಿಯೋ ರೆಕಾರ್ಡಿಂಗ್ ಎಲ್ಲ ವ್ಯವಹಾರಗಳ ಮೇಲ್ವಿಚಾರಣೆ. ಈಗಿನವರೆಗಿನ ಭೂಮಿಯ ನೋಂದಣಿ ಮತ್ತು ಕಾನೂನು ದಸ್ತಾವೇಜುಗಳ ಬಗ್ಗೆ ಯಾವುದೇ ದೃಢವಾದ ದಾಖಲೆ ಇರಲಿಲ್ಲ. ಆದರೆ ಹೊಸ ನಿಯಮಗಳ ಪ್ರಕಾರ ನೋಂದಣಿಯ ಸಂಪೂರ್ಣ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯವಾಗಿದೆ. ವಂಚನೆ, ತಳ್ಳಾಟ ಮತ್ತು ಬಲವಂತದ ನೋಂದಣಿಗೆ ತಡೆಯೊಡ್ಡಲಿದೆ. ಯಾವುದೇ ಭೂ ವಿವಾದಗಳು ಎದುರಾಗಿದ್ದರೆ ಈ ವಿಡಿಯೋ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಭೂ ಮಾಲೀಕತ್ವ ಮತ್ತು ನೋಂದಣಿ ಸಂಬಂಧಿತ ದೂರುಗಳಿಗೆ ವೇಗವಾದ ಪರಿಹಾರ ಸಿಗಲಿದೆ. ಆನ್ಲೈನ್ ಶುಲ್ಕ ಪಾವತಿ. ಭ್ರಷ್ಟಾಚಾರ ಇಲ್ಲ. ಇತ್ತೀಚಿನವರೆಗೆ ಭೂ ನೋಂದಣಿ ಶುಲ್ಕ ಮತ್ತು ತೆರಿಗೆ ಪಾವತಿಯಲ್ಲಿ ತೊಂದರೆಗಳಿದ್ದವು. ಹೀಗಾಗಿ ಇದನ್ನು ಸಂಪೂರ್ಣವಾಗಿ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಪರಿವರ್ತಿಸಲಾಗಿದೆ. ನಗದು ವಹಿವಾಟು ಕಡಿಮೆಯಾಗಲಿದೆ. ಲೆಕ್ಕಪತ್ರಗಳು ಪಾರದರ್ಶಕವಾಗಲಿವೆ. ಆನ್ಲೈನ್ ಪಾವತಿ ಮಾಡಿದ ತಕ್ಷಣ ಈ ರಸೀದಿ ಲಭ್ಯವಿರುತ್ತದೆ. ಪ್ರಕ್ರಿಯೆಯು ವೇಗವಾಗುವುದು, ತೊಂದರೆ ಕಡಿಮೆಯಾಗುವುದು. ಭೂ ನೋಂದಣಿ ರದ್ದತಿ ನಿಯಮಗಳು. ನೋಂದಣಿ ಸಂಬಂಧಿತ ದೋಷಗಳು ಅಥವಾ ಅಕ್ರಮ ದಾಖಲೆಗಳಿದ್ದರೆ ಭೂ ನೋಂದಣಿಯನ್ನು ರದ್ದುಗೊಳಿಸಲು ಹೊಸ ನಿಯಮಗಳು ಜಾರಿಯಾಗಿವೆ. ನಕಲಿ ದಾಖಲೆಗಳೊಂದಿಗೆ ಮಾಡಿದ ನೋಂದಣಿ ಮಾನ್ಯವಾಗದು. ಕುಟುಂಬದ ಸದಸ್ಯರಿಂದ ಭೂಮಿಯ ಮೇಲಿನ ಆಕ್ಷೇಪಣೆಗಳಿದ್ದರೆ ನಿಗದಿತ ಅವಧಿಯೊಳಗೆ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬಹುದು. ನಗರ ಪ್ರದೇಶಗಳಲ್ಲಿ ನೋಂದಣಿ ರದ್ದತಿಯ ಸೇವೆ ಕಚೇರಿಗಳಲ್ಲಿ ಲಭ್ಯವಿರುತ್ತದೆ. ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಭೂ ನೋಂದಣಿಗೆ ಅಗತ್ಯ ದಾಖಲೆಗಳು. ಭೂ ನೋಂದಣಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ದಾಖಲೆಗಳು ಅಗತ್ಯ. ಆಸ್ತಿ ಮಾಲೀಕತ್ವವನ್ನು ದೃಢಪಡಿಸುವ ದಾಖಲೆಗಳು. ಖರೀದಿ ಮತ್ತು ಮಾರಾಟ ಒಪ್ಪಂದ ಪತ್ರ. ಆಸ್ತಿ ತೆರಿಗೆ ಪಾವತಿ ರಶೀದಿ. ಖರೀದಿದಾರ ಮತ್ತು ಮಾರಾಟಗಾರನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ. ಭೂ ನೋಂದಣಿಯ ಶುಲ್ಕಗಳ ವಿವರ. ಹೊಸ ನಿಯಮಗಳ ಪ್ರಕಾರ ಭೂ ನೋಂದಣಿಯ ಶುಲ್ಕಗಳ ವಿವರ ಹೇಗಿದೆ. ಸ್ಟ್ಯಾಂಪ್ ಡ್ಯೂಟಿ 20 ಲಕ್ಷದವರೆಗೆ 2%, 21 ಲಕ್ಷದವರೆಗೆ 45 ಲಕ್ಷದವರೆಗೆ 3%, 45 ಲಕ್ಷದ ಮೇಲಿನ ಆಸ್ತಿಗಳಿಗೆ 5%, ಸೆಸ್ 10%, ಗ್ರಾಮೀಣ ಪ್ರದೇಶಗಳನ್ನು ಹೊರತುಪಡಿಸಿ. ಸರ್ಚಾರ್ಜ್. ನಗರ ಪ್ರದೇಶಗಳು 2%, ಗ್ರಾಮೀಣ ಪ್ರದೇಶಗಳು 3%. ನೋಂದಣಿ ಶುಲ್ಕ ಆಸ್ತಿಯ ಮೌಲ್ಯಕ್ಕೆ ಅನುಗುಣವಾಗಿ ಅಥವಾ ಪ್ಲಾಟ್ ದರದಲ್ಲಿ. ಈ ಹೊಸ ನಿಯಮಗಳ ಪರಿಣಾಮವೇನು? ಭೂ ನೋಂದಣಿ ಸರಳ ಮತ್ತು ವೇಗವಾಗಲಿದೆ. ನಕಲಿ ನೋಂದಣಿಗಳು ತಡೆಯಲ್ಪಡುವುದು. ಪಾರದರ್ಶಕ ಮತ್ತು ಭದ್ರಿತ ಭೂಮಿಯ ಕಾನೂನು ವ್ಯವಸ್ಥೆ ನಿರ್ಮಾಣ. ಭ್ರಷ್ಟಾಚಾರ ತಡೆಗಟ್ಟಿ ಭೂಮಿಯ ಸುರಕ್ಷತೆ ಹೆಚ್ಚುವುದು. ಭಾರತದಲ್ಲಿ ಭೂಮಿಯು ಒಂದು ಪ್ರಮುಖ ಆಸ್ತಿ. ಹೊಸ ನಿಯಮಗಳ ಅನುಸಾರ ನೋಂದಣಿ ಪ್ರಕ್ರಿಯೆಯ ಪೂರ್ಣ ಡಿಜಿಟಲೀಕರಣಗೊಳ್ಳುತ್ತಿದ್ದು ಸುರಕ್ಷಿತ ಮತ್ತು ಪಾರದರ್ಶಕವಾಗಿ ಸಾಗಲಿದೆ. ನಕಲಿ ನೋಂದಣಿಗಳು, ವಂಚನೆ, ಬೇನಾಮಿ ಆಸ್ತಿಗಳ ವಿರುದ್ಧ ಸರ್ಕಾರ ಕೈಗೊಂಡ ಈ ನಿರ್ಧಾರವು ಭೂಮಿಯ ಭದ್ರತೆ ಮತ್ತು ಮಾಲೀಕತ್ವದ ದೃಢತೆಯನ್ನು ಹೆಚ್ಚಿಸುತ್ತದೆ. ನೀವು ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಜನೆ ಮಾಡುತ್ತಿದ್ದರೆ ಈ ಹೊಸ ನಿಯಮಗಳ ಬಗ್ಗೆ ಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಸರಿಯಾದ ದಾಖಲೆಗಳನ್ನು ಸಿದ್ಧಗೊಳಿಸಿ ಮತ್ತು ಡಿಜಿಟಲ್ ಭೂ ನೋಂದಣಿ ಮೂಲಕ ಸುರಕ್ಷಿತ ಮತ್ತು ಸರಳ ಅನುಭವವನ್ನು ಹೊಂದಿ.